ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಭಾರತೀಯ ಅಂಚೆ ಇಲಾಖೆಯಲ್ಲಿ ಖಾಲಿ ಇರುವ 21,413 ಹುದ್ದೆಗಳಿಗೆ ಸಂಬಂಧಿಸಿದಂತೆ, ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿರೋ 1135 ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಅಫಿಷಿಯಲ್ ಆಗಿ 1ನೇ ಲಿಸ್ಟನ್ನು ಬಿಟ್ಟಿದ್ದಾರೆ. ಅಂದರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಆಯ್ಕೆಯಾದ ಅಭ್ಯರ್ಥಿಗಳ ಲಿಸ್ಟನ್ನು ಬಿಟ್ಟಿದ್ದಾರೆ. ಹಾಗಿದ್ದರೆ 2ನೇ ಲಿಸ್ಟ್ ಯಾವಾಗ ಬರ್ತದೆ, ಅದೇ ರೀತಿ 2ನೇ ಲಿಸ್ಟಿಗೆ ಕಟಾಪ್ ಎಷ್ಟು ನಿಲ್ತದೆ, ಅದೇ ರೀತಿ ಮತ್ತಿಲ್ಲಿ 1ನೇ ಲಿಸ್ಟಿಗೆ ಕಟಾಪ್ ಜಾಸ್ತಿ ನಿಲ್ಲಲು ಕಾರಣಗಳು ಏನಂತ ಕೂಡ ಅದನ್ನು ಕೂಡ ತಿಳ್ಕೊಂಬರೋಣ. ಸ್ನೇಹಿತರೆ, ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರಾ ತಪ್ಪದೆ ಒಂದು ಲೈಕನ್ನು ಮಾಡಿ. ಅದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ನಿಮಗೇನಾದರೂ ಬೇಕಂದರೆ ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಸ್ನೇಹಿತರೆ, ಇದಕ್ಕೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿನ ಪಡ್ಕೊಂಬರೋಣ. ಸ್ನೇಹಿತರೆ, ಅದಕ್ಕೂ ಮೊದಲು ಗ್ರೂಪ್ ಡಿಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ದಾರೆ. ಈ ನೋಟ್ಸ್ಗಳು ತುಂಬ ಉಪಯುಕ್ತ ಆಗ್ತಾರೆ. ಸ್ನೇಹಿತರೆ ಸಿಲೆಬಸ್ಸಲ್ಲಿರುವ ಕಂಪ್ಲೀಟ್ ಆಗಿ ನೋಟ್ಸ್ಗಳನ್ನು ಕೂಡ ಇರುತ್ತೆ. ಆಲ್ಮೋಸ್ಟ್ ಎಲ್ಲ ಸಿಲೆಬಸ್ ಕಂಪ್ಲೀಟ್ ಆಗಿರೋ ನೋಟ್ಸ್ ಕೂಡ ಇರ್ತಾವೆ. ನಿಮಗೆ ಇಲ್ಲಿ ಸಂಬಂಧಿಸಿದಂತೆ ಜಿಕೆಗೆ ಸಂಬಂಧಿಸಿದಂತೆ ನೋಟ್ಸ್ ಸಿಗ್ತಾವೆ. ಅದೇ ರೀತಿಯಲ್ಲಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದ ನೋಟ್ಸ್ ಸಿಗ್ತಾವೆ. ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ನೋಟ್ಸ್ ಸಿಗ್ತಾವೆ. ಅದೇ ರೀತಿಯಲ್ಲಿ ಮ್ಯಾಥ್ಸ್ ಮತ್ತು ರೀಸನಿಂಗ್ಗೆ ಸಂಬಂಧಿಸಿದಂತೆ ಕೈ ಬರೆದ ನೋಟ್ಸ್ ಕೂಡ ಇರ್ತವೆ. ಸ್ನೇಹಿತರೆ, ನೀವು ನೋಟ್ಸ್ ನೋಡ್ಬೋದು, ಈ ರೀತಿ ನೋಟ್ಸ್ ಇರ್ತದೆ. ಪ್ರತಿಯೊಂದು ಇದು ಸೈನ್ಸ್ಗೆ ಸಂಬಂಧಿಸಿದಂತೆ ನೋಟ್ಸ್ ಇರ್ತದೆ. ಇಲ್ಲಿ ನೋಡ್ಬೋದು ಯಾವ ರೀತಿ ಇದೆ, ಎಲ್ಲ ಟಾಪಿಕನ್ನು ಕವರ್ ಮಾಡಿದ ನೋಟ್ಸ್ ಇರ್ತಾವೆ. ಅದೇ ರೀತಿ ಈಗ ಭೌತಶಾಸ್ತ್ರ ಆಗಿರ್ಬೋದು, ಇಲ್ಲಿ ಜೀವಶಾಸ್ತ್ರ ನೋಡಿರ್ಬೋದು. ಅದೇ ರೀತಿ ನಿಮ್ಮದು ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ನೋಟ್ಸ್ಗಳು ಕೂಡ ಸಿಗ್ತಾವೆ. ಕೇವಲ 200 ರೂಪಾಯಿಗಾಗಿ ಈ ನೋಟ್ಸನ್ನು ಕೊಡ್ತಾ ಇದ್ದಾರೆ. ಈ ನೋಟ್ಸಿನ ಬೆಲೆ ಮೊದಲಿಗೆ 999 ನೀಡ್ತಾ ಇದ್ರು. ಸ್ನೇಹಿತರೆ, ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತೇಳಿ ಈಗ 300 ರೂಪಾಯಿಗಾಗಿ ನೀಡ್ತಾರೆ. ಅದೇ ರೀತಿ ಈಗ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಏನಾದರೂ ಕಳಿಸಿದರೆ ಕೇವಲ 200 ರೂಪಾಯಿಗಾಗಿ ಈ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ. ಯಾರಿಗಾದರೂ RRB ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದರೆ ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿರೋ ನೋಟ್ಸ್ ಕೂಡ ಇರ್ತಾವೆ ಇವ್ರ ಹತ್ರ. ಯಾರಿಗಾದರೂ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಸಿಲೆಬಸ್ಸಲ್ಲಿರೋ ನೋಟ್ಸ್ ಏನಾದರೂ ಬೇಕಾಗಿತ್ತು ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಬಹುದು. 9538151535ಗೆ ನೀವು ವಾಟ್ಸಪ್ ಮುಖಾಂತರ ಇವರನ್ನು ಸಂಪರ್ಕಿಸಿ ಎಲ್ಲ PDF ನೋಟ್ಸ್ಗಳನ್ನು ನಿಮಗೆ ಕಳಿಸ್ತಾರೆ. ಸ್ನೇಹಿತರೆ, ನೀವೇನಾದರೂ RRB ಡಿ ಗ್ರೂಪ್ಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾರೆ, ಈ ನೋಟ್ಸು ತುಂಬ ಉಪಯುಕ್ತ. ಸ್ನೇಹಿತರೆ, ಸಿಲೆಬಸ್ಸಲ್ಲಿರೋ GK ಆಗಿರ್ಬೋದು, GKಗೆ ಸಂಬಂಧಿಸಿದ 1000 ಇಂಪಾರ್ಟೆಂಟ್ ಕ್ವಶನ್ಗಳು. ಅದೇ ರೀತಿ GS ಸೈನ್ಸ್ಗೆ ಸಂಬಂಧಿಸಿದಂತೆ ನೋಟ್ಸ್ ಇರ್ತದೆ. ಅದೇ ರೀತಿ ಮ್ಯಾಥಮೆಟಿಕ್ಸ್ ರೀಸನಿಂಗ್ಗೆ ಸಂಬಂಧಿಸಿದಂತೆ ಡೀಟೇಲ್ ಆಗಿರುವ ಕೈ ಬರೋದ ನೋಟ್ಸ್ ಇರ್ತದೆ. ಅದೇ ರೀತಿ ಮತ್ತೆ ನಿಮಗೆ ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸನ್ನು ನೀಡ್ತಾರೆ. ಮತ್ತು ನಿಮಗೆ ಓಲ್ಡ್ ಕ್ವಶನ್ ಪೇಪರನ್ನು ನೀಡ್ತಾರೆ. ಎಲ್ಲ ಕೂಡಿ ಕೇವಲ 200 ರೂಪಾಯಿಗೆ ಇದನ್ನು ನೋಟ್ಸನ್ನು ಕಳಿಸ್ತಾ ಇದ್ದಾರೆ. ಯಾರಿಗಾದರೂ ಈ ನೋಟ್ಸ್ ಬೇಕಾಗಿದ್ದರೆ ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು. ಬನ್ನಿ ಸ್ನೇಹಿತರೆ, ಹಾಗಿದ್ದರೆ ಅಫಿಷಿಯಲ್ ಆಗಿ ಈಗ ಆಲ್ರೆಡಿ 1ನೇ ಲಿಸ್ಟನ್ನು ಕೂಡ ಬಿಟ್ಟಿದ್ರು. ಹಾಗಿದ್ರೆ ಸಾಕಷ್ಟು ಅಭ್ಯರ್ಥಿಗಳು ಕೇಳಕತ್ತಿದ್ರೆ 2ನೇ ಲಿಸ್ಟನ್ನು ಯಾವಾಗ ಬಿಡ್ತಾರೆ, ಅದೇ ರೀತಿಯಲ್ಲಿ 1ನೇ ಲಿಸ್ಟಿಗೆ ಎಷ್ಟು ಕಟಾಪ್ ಜಾಸ್ತಿ ಇಲ್ಲ ಕಾರಣಗಳು ಕೂಡ ಇರ್ತಾವೆ. ಅದನ್ನು ಕೂಡ ಇಲ್ಲಿ ಡೀಟೇಲ್ ಆಗಿ ಚರ್ಚೆ ಮಾಡೋಣ. ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ. ಸ್ನೇಹಿತರೆ, ಈಗ ಆಲ್ರೆಡಿ ಪೋಸ್ಟ್ ಆಫೀಸಿಂದ ಅಫಿಷಿಯಲ್ ಆಗಿ 1ನೇ ಲಿಸ್ಟ್ ಕೂಡ ಬಿಟ್ಟಿರ್ತಾರೆ. 1ನೇ ಲಿಸ್ಟಲ್ಲಿ ಆಲ್ಮೋಸ್ಟ್ ಎಲ್ಲ 95+ ಅದರದ್ದು ಕೂಡ ಸೆಲೆಕ್ಟ್ ಆಗಿದೆ. ನಾನು ಆಲ್ರೆಡಿ ಹೇಳಿದ್ದೆ ವಿಡಿಯೋದಲ್ಲಿ, ಪ್ರತಿ ಸಾರಿ ಕೂಡ ಹೇಳಿದ್ದೆ 94, 95 ಆದ್ರೆ ಮಾತ್ರ ಇಲ್ಲಿ 1ನೇ ಲಿಸ್ಟಿಗೆ ಕುಂದಿರ್ತೀರ. ಆದರೂ 1ನೇ ಲಿಸ್ಟಲ್ಲಿ ಆದಷ್ಟು ಫೇಕ್ ಅಭ್ಯರ್ಥಿಗಳು ಭಾಳ ಇರ್ತಾರೆ. ಯಾಕೆ ಫೇಕ್ ಅಂತ ಹೇಳ್ತೀವಿ ಅಂದ್ರಪ್ಪ, ಇಲ್ಲಿ ಸ್ನೇಹಿತರು ಅವ್ರು ಲಿಸ್ಟಿಗೆ ಕುಂದಿರ್ಸ್ಬೇಕು. ಅವ್ರದ್ದು ಎಷ್ಟು ಅಲ್ಲಿ 70 80 ಅವ್ರು ಲಿಸ್ಟಿಗೆ ಕುಂದ್ರಲ್ಲ ನಮ್ಗೆ ಗೊತ್ತಿರ್ತದೆ. ಆದರೂ ಕೂಡ ಒಮ್ಮೆ ಅದ್ರ ಹೆಸರು ಬಂದು ಹೋಲಿ, ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ನಾನು ಅಟೆಂಡ್ ಆಗಿನಿ ಅಂತ ತೋರ್ಸೋಕೆ ಆದರೂ ಕೂಡ ಒಮ್ಮೆ ಲಿಸ್ಟಿಗೆ ಕುಂದ್ಸೊಂದಿರ್ತಾರೆ. ಇಲ್ಲಿ ಯಾವ ರೀತಿ ಮಾಡಿರ್ತಾರಪ್ಪ ಅಂದರೆ, ಇಲ್ಲಿ 100ಕ್ಕೆ ಅವರು ಅಂಕ ಬೀಳದ 60 70 ಬಿದ್ದರೂ ಕೂಡ ಅವ್ರು ಹಾಕೋದು ಮಾತ್ರ 98 90 ಮತ್ತು ಈ ರೀತಿ ಸ್ಕೋರನ್ನು ಹಾಕಿ ಕೂಡ 1ನೇ ಲಿಸ್ಟಿಗೆ ಆಯ್ಕೆ ಹಾಕಾರ. ಸ್ನೇಹಿತರೆ, ಸಾಕಷ್ಟು ಅಭ್ಯರ್ಥಿಗಳು ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ಫೇಲ್ ಹಾಕಾರ. ನಾವು ಆಲ್ರೆಡಿ ನಿಮಗೆ ತೋರಿಸಿದ್ದೆ ಲಾಸ್ಟ್ ಟೈಮ್ 1940 ಇದ್ದಾಗ 2ನೇ ಲಿಸ್ಟಿಗೆ ಎಷ್ಟು ಜನ ಬಂದಿದ್ದಾರಪ್ಪ, ಮಿನಿಮಮ್ ಅಂದ್ರೆ 1000ವರೆಗೂ ಕೂಡ ಬಂದಿದ್ರು. ಅಂದರೆ ಆಲ್ಮೋಸ್ಟ್ ಎಲ್ಲ 50% ರಿಕವರ್ ಆಗಿಬಿಟ್ಟಿದ್ದು. ಅದೇ ರೀತಿ ಈ ಸಾರಿ ಕೂಡ ಸಾಕಷ್ಟು ಅಭ್ಯರ್ಥಿಗಳು ಹೊಳೆ ಬರ್ತಾರೆ. ಏನು ಮಿನಿಮಮ್ ಅಂದರು ಒಂದು 600ರಿಂದ 800ವರೆಗೂ ಕೂಡ ಅಭ್ಯರ್ಥಿಗಳು ರಿಟರ್ನ್ ಬರ್ತಾರೆ. ಯಾಕಪ್ಪ ಅಂದರೆ ಇಲ್ಲಿ ಸಾಕಷ್ಟು ಇನ್ನೂ ಇದು ಕಡಿಮೆ ಆದರೂ ಆದಮೇಲೆ ಕೂಡ ಮತ್ತಷ್ಟು ಜನ ಬಿಡ್ತಾರೆ. ಇಲ್ಲಿ ಡ್ಯೂಟಿಗೆ ಹೋಗೋರು ಒಂದಿಷ್ಟು ಜನ ಮಾತ್ರ. ಅದರಲ್ಲಿ ಇಲ್ಲಿ ನೋಡ್ಬೋದು ನೀವು, KPTCಗೆ ಸಂಬಂಧಿಸಿದಂತೆ 3000 ಇದು ಅದಲ್ಲ ಪೋಸ್ಟು, ಅದ್ರ ಮೇಲೆ ಡಿಪೆಂಡ್ ಆಗಿ ನಿಮ್ದು 6ನೇ ಲಿಸ್ಟಿಗೆ ಕಡಿಮೆ ಕಟಾಪ್ ಕೂಡ ನಿಲ್ತದೆ. ಕಡಿಮೆ ಅಂದರೂ ಕೂಡ ಇಲ್ಲಿ ಎಷ್ಟು ನಿಲ್ಲೋ ಸಾಧ್ಯತೆ ಇದೆಪ್ಪ ಅಂದರೆ, ಚಾನ್ಸ್ ಇದೆ ಅಂದರೆ 85+ ಆದರೂ ಕೂಡ ಇಲ್ಲಿ ಕೆಲವೊಂದು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕೆಲವೊಂದು ಡಿಸ್ಟಿಕ್ಗೆ ಸಂಬಂಧಿಸಿದಂತೆ ನಿಲ್ಲುವ ಸಾಧ್ಯತೆ ಇದೆ. ಅದೇ ರೀತಿ ಇಲ್ಲಿ ಇವು ಅಭ್ಯರ್ಥಿಗಳದರ ಅಂಗವಿಕಲ ಅಭ್ಯರ್ಥಿದು ಇವ್ರದ್ದು ಕೂಡ 70 60 ಈ ರೀತಿ ಕೂಡ ಬರ್ತದೆ. ಒಂದೊಂದು ಪೋಸ್ಟ್ಗಳಿಗೆ ಮಾತ್ರ, ಎಲ್ಲ ಪೋಸ್ಟ್ದು ಕೂಡ ಬರುತ್ತಂತ ಹೇಳೋಕ್ಕಲ್ಲ. ಕೇವಲ 1 2 ಈಗ 1135 ಹುದ್ದೆಗಳು, ಇದರಲ್ಲಿ ಕೇವಲ ಒಂದು 35 ಅಭ್ಯರ್ಥಿಗಳು ಆದರೂ ಕೂಡ ಕಡಿಮೆ ಸ್ಕೋರ್ ಇದ್ದವರು ಕೂಡ ಇಲ್ಲಿ ಆಯ್ಕೆ ಆಗುವ ಸಾಧ್ಯತೆ ಇರ್ತದೆ. ಈ ರೀತಿ ಇರ್ತದೆ. 1ನೇ ಲಿಸ್ಟ್ ಯಾವಾಗಲೂ ಹಾಯರ್ ನಿಂತಿರ್ತದೆ. ಪ್ರತಿ ಸಾರಿ ಕೂಡ ನೋಡಿದಾಗ ಕೂಡ 1ನೇ ಲಿಸ್ಟ್ ಜಾಸ್ತಿನೇ ನಿಂತಿರ್ತದೆ. ಅದೇ ರೀತಿ ಈಗ 2ನೇ ಲಿಸ್ಟಿಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಕೊಡ್ತೀವಿ ನೋಡಿ ಸ್ನೇಹಿತರೆ. ಇಲ್ಲಿ 2ನೇ ಲಿಸ್ಟ್ ಯಾವಾಗ ಬರುತ್ತೆ ಅಂದರೆ, ನಿಮ್ಮದು ಇದು 1ನೇ ಲಿಸ್ಟ್ ಬಿಟ್ಟ ನಂತರ 20ರಿಂದ 25 ದಿನದ ಒಳಗಡೆ ನಿಮ್ಮದು 2ನೇ ಲಿಸ್ಟ್ ಕೂಡ ಬರ್ತದೆ. ಈಗ ಇಲ್ಲಿಂದ ಏನು ಬಿಟ್ಟಾರ, ಇವ್ರದ್ದು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡೋಕೆ ಒಂದು 10 ದಿನ ಕೊಟ್ಟಿರ್ತಾರೆ. ಈ 10 ದಿನ ಆದಮೇಲೆ ನಿಮ್ಮದು ಮತ್ತೆ ಇದಕ್ಕೆ ಸಂಬಂಧಿಸಿದಂತೆ ಏನಿರ್ತದಲ್ಲ,
ಎರಡನೇ ಲಿಸ್ಟ್ಗೆ ತಯಾರಿ ಮಾಡ್ತಾರೆ, ಯಾರೆಲ್ಲ ಬರ್ತಾರೆ ಯಾರೆಲ್ಲ ಬರಲ್ಲ ಅಂತೇಳಿ. ಸ್ನೇಹಿತರೆ ಆಲ್ಮೋಸ್ಟ್ ಎಲ್ಲ ಈ 1ನೇ ಲಿಸ್ಟಿಗೆ ಸಾಕಷ್ಟು ಅಭ್ಯರ್ಥಿಗಳು ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ಫೇಲ್ ಆಕಾರ. ಎಷ್ಟೋ ಜನ ಏನು ಈ ಫೇಕ್ ಡೀಟೇಲ್ಸನ್ನು ಕೊಟ್ಟೇನು ಸೆಲೆಕ್ಟ್ ಆಗಿರ್ತಾರೆ, ಆದಷ್ಟು ಅವರು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಹೋಗೋದು ಕೂಡ ಕಡಿಮೆ. ಅದಕ್ಕಾಗಿ 2ನೇ ಲಿಸ್ಟಿಗೆ ಕೂಡ ಸಾಕಷ್ಟು ಅಭ್ಯರ್ಥಿಗಳು ಬರ್ತೀರಿ, ಯಾರು ಕೂಡ ವರಿ ಮಾಡ್ಕೋಬೇಡ್ರಿ. ಆಲ್ಮೋಸ್ಟ್ ಎಲ್ಲ 90+ ಆದವರು ಕೂಡ ಈ ಸಾರಿ ಆಗುವ ಚಾನ್ಸ್ ಇದೆ, ನೀವೆಲ್ಲರೂ ಕೂಡ ಆಯ್ಕೆ ಆಗುವ ಸಾಧ್ಯತೆ ಕೂಡ ಇರ್ತದೆ. ಆದರೆ ಇಲ್ಲಿ ಎಲ್ಲರೂ ಕೂಡ ಆಯ್ಕೆ ಹಾಕಿರಿ ಅಂತ ಹೇಳೋಕ್ಕಲ್ಲ, ಯಾಕಪ್ಪ ಇರೋದು 1135 ಪೋಸ್ಟು, ಆದರೆ ನೀವು ಕೇವಲ 1135 ಅಭ್ಯರ್ಥಿಗಳು ಮಾತ್ರ ಹಾಕಿರಿ. ಅದರಲ್ಲಿ ಕೊರೋನಾದಲ್ಲಿ ಪಾಸ್ ಆದವರು 70,000ಕ್ಕಿಂತ ಹೆಚ್ಚಿನ ಅಭ್ಯರ್ಥಿಗಳು ಇರ್ತೀರಿ. ಅದಕ್ಕಾಗಿ ಇಲ್ಲಿ ಕಾಂಪಿಟೇಷನ್ ಕೂಡ ಸ್ವಲ್ಪ ಹೈನೇ ಇರ್ತದೆ. ಸ್ನೇಹಿತರೆ ನಿಮ್ಮದು 2ನೇ ಲಿಸ್ಟ್ ಬಂದು ಇನ್ನು ಕೇವಲ 20 ರಿಂದ 25 ದಿನಗಳು 2ನೇ ಲಿಸ್ಟ್ ಪಕ್ಕ ಬರ್ತದೆ. 100% ಕೂಡ 2ನೇ ಲಿಸ್ಟ್ ಕೂಡ ಬಿಡ್ತಾರೆ. ನಾ ಹಾಗಿದ್ರೆ 1ನೇ ಲಿಸ್ಟಿಗೆ ಇಲ್ಲಿ ಸ್ಕೋರ್ ಯಾಕೆ ಜಾಸ್ತಿ ನಿಲ್ತಂತ ಆಲ್ರೆಡಿ ಕೂಡ ತಿಳಿಸಿದೆ ನಿಮ್ಗೆ. ಯಾವ ರೀತಿಯಪ್ಪ ಅಂದರೆ SSLC ಅಭ್ಯರ್ಥಿಗಳು ಅವ್ರದ್ದು ಸ್ಕೋರನ್ನು ಹಾಕುವಾಗ ಎಂಟ್ರಿಯನ್ನು ಮಾಡುವಾಗ ತಮ್ಮ ಸ್ಕೋರನ್ನು ಜಾಸ್ತಿ ಹಾಕಿರ್ತಾರೆ. ಅದಕ್ಕಾಗಿ ಇಲ್ಲಿ ಕೂಡ ಅವ್ರದ್ದು ಕಟ್ ಆಫ್ ಕೂಡ ಜಾಸ್ತಿ ನಿಂತದೆ. ಆಲ್ಮೋಸ್ಟ್ ಎಲ್ಲರೂ ಈಗ ಲಾಸ್ಟ್ ಟೈಮ್ ನಮ್ಮ ಫ್ರೆಂಡ ಒಬ್ಬರು 98 ಕೂಡ ಆಗಿತ್ತು ಅವ್ರದ್ದು, ಅವರ ಆಯ್ಕೆ ಆಗಿದ್ದರು. ಆದರೆ ಈ ಸಾರಿ ಅವರು ಆಲ್ರೆಡಿ ಒಂದು ಬೇರೆ ಕಡೆ ಇದ್ದರು. ಅವ್ರು ಏನು ಮಾಡಿದ್ರಪ್ಪ ಅಂದ್ರೆ ಅಲ್ಲಿ ನನಗೆ ಹೋಗೋಕೆ ಬರೋಕೆ ದೂರ ಆಕದಂತ ಅನ್ನೋ ಕಾರಣಕ್ಕೆ ಬೇರೆ ಕಡೆ ಹಾಕಿ ಅವ್ರು ಆಲ್ರೆಡಿ ಅಲ್ಲಿ ರಿಸೈನ್ನ ಕೊಟ್ಟು ಬಂದು ಈ ಸಾರಿ ಇಲ್ಲಿ ಹಾಕಿದ್ರು. ಅವ್ರದ್ದು ಕೂಡ 1 ಪಾಯಿಂಟ್ನೇ ಹೋಗಿದೆ. ನೆಕ್ಸ್ಟ್ ಲಿಸ್ಟಿಗೆ ಅವರು ಕೂಡ ಆಯ್ಕೆ ಹಾಕ್ಯಾರೆ. ಇಲ್ಲಿ ಸಾಕಷ್ಟು ಅಭ್ಯರ್ಥಿಗಳು ಲಾಸ್ಟ್ ಟೈಮ್ ಡ್ಯೂಟಿ ಮಾಡಿದವರು ಕೂಡ ಈ ಸಾರಿ ಈ ಹುದ್ದೆಗಳನ್ನ ತಿರಸ್ಕರಿಸಿ ಬರಾಕತ್ತಾರೆ. ಅದಕ್ಕೆ ತಿರಸ್ಕರಿಸಿ ಬರಲು ಕಾರಣ ಏನಂತ ಇದಕ್ಕೆ ಸಂಬಂಧಿಸಿದ ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತೀನಿ. ಸ್ನೇಹಿತರೆ ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ನಿಮಗೆ ಏನಾದರೂ ಬೇಕಂದ್ರೆ ಆದಷ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.